ಜೈ ಗುರುದೇವ್. ನಾನು ಡಾಕ್ಟರ್ ಶಾಂತಲಾ ಹೆಚ್.ಕೆ. ಆಯುರ್ವೇದ ವೈದ್ಯಾಧಿಕಾರಿಯಾಗಿ ಹೊಸದುರ್ಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ 9 ದಿನಗಳ ಕಾಯ ಕಲ್ಪಕ್ರಿಯೆ ಕಾರ್ಯಕ್ರಮದ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳೋದಾದರೆ, ಮೊದಲಿಗೆ ಈ ಕಾರ್ಯಕ್ರಮವನ್ನು ನಮ್ಮ ವೈದ್ಯ ಮಿತ್ರರೊಬ್ಬರು ಜಾಯಿನ್ ಆಗಿ ನೀವು ಅಂತೇಳ್ಬಿಟ್ಟು ಸಲಹೆ ಕೊಟ್ಟರು. ಅವರು ಹೇಳಿದ್ರು, ಇದರಿಂದ ನೀವು ಯೋಗಾಭ್ಯಾಸ ಕಲಿತೀರಾ, ನಿಮ್ಮ ಆಹಾರದ ಬದಲಾವಣೆ ಆಗುತ್ತೆ, ಆಮೇಲೆ ನೀವು ತೂಕ ಕಡಿಮೆ ಆಗ್ತೀರಾ, ನಿಮಗೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಒಂದು ಒಳ್ಳೆಯ ರೀತಿಯ ಜೀವನವನ್ನು ಸಾಗಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಆದರೆ ನಾನು ಅದರ ಟೈಮಿಂಗ್ಸ್ ಕೇಳಿ ಸ್ವಲ್ಪ ಯೋಚನೆ ಮಾಡೋ ಹಾಗಾಯಿತು. ಏಕೆಂತಂದರೆ ಬೆಳಗಿನ ಜಾವ 4 ಗಂಟೆಯಿಂದ 8 ಗಂಟೆ ತನಕ ಆನ್ಲೈನ್ ಕ್ಲಾಸ್ ಇರುತ್ತೆ ಅಂತ ಹೇಳಿದ್ರು. ನಾನು ಅಷ್ಟೊತ್ತು ಮೊಬೈಲ್ ಮುಂದೆ, ಅದು ಬೆಳಗ್ಗೆ ಎದ್ದು ಕೂತ್ಕೋಬೇಕಾ ಅಂತೇಳ್ಬಿಟ್ಟು ಯೋಚನೆ ಮಾಡಿದೆ. ಆಮೇಲೆ ಅವರು, ಇಲ್ಲ, ಇದು ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಜೀವನಕ್ಕೆ ತುಂಬ ಅನುಕೂಲ ಆಗುತ್ತೆ, ಮತ್ತು ನಾವು ಯಾವಾಗಲೂ ಜನಜಾಗೃತಿಯನ್ನು ಮೂಡಿಸುವಂತಹ ಒಂದು ವೃತ್ತಿಯಲ್ಲಿರೋದ್ರಿಂದ ಅದು ನಮಗೆ ಬೇರೆಯವ್ರಿಗೆ ಹೇಳೋಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಇದರಲ್ಲಿ ಅವ್ರು ನನಗೆ ಇನ್ಸಿಸ್ಟ್ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗೋದಕ್ಕೆ. ಆಯಿತು ಅಂತೇಳ್ಬಿಟ್ಟು ಜಾಯ್ನ್ ಆದೆ. ಮೊದಲಿಗೆ ನಾನು ಈ ಕಾರ್ಯಕ್ರಮದಿಂದ ಕಲಿತಂತಹ ಒಂದು ಪಾಠ ಏನಪ್ಪ ಅಂತಂದರೆ, ಬೆಳಗ್ಗೆ ಬೇಗನೆ ಎದ್ದೇಳುವಂಥದ್ದು. 3:15ಗೆ ಎದ್ದು 4 ಗಂಟೆಯಷ್ಟೊತ್ತಿಗೆ ಸರಿಯಾಗಿ ಆನ್ಲೈನ್ ಕ್ಲಾಸಿಗೆ ಹಾಜರಾಗ್ತಾಯಿದ್ದೆ. ಮೊದಲಿಗೆ ಅದು ಬೇಗ ಎದ್ದೇಳುವಂತಹ ಒಂದು ದಿನಚರಿ ರೂಢಿಯಾಯಿತು. ಆಮೇಲೆ ಈ ಕಾಯಕ್ರಿಯಾ ಕಲ್ಪದಲ್ಲಿ ಸ್ಟ್ಯಾಂಡಿಂಗ್ ಕಪಾಲಭಾತಿ ಅದು ನನಗೆ ಹೊಸದು ಅಂತ ಅನ್ನಿಸ್ತು. ಇದ್ರ ಬಗ್ಗೆ ನಾನು ಯಾವತ್ತೂ ಕೇಳಿರಲಿಲ್ಲ, ಹಾಗೆ ಪ್ರಾಕ್ಟೀಸ್ ಕೂಡ ಮಾಡಿರಲಿಲ್ಲ. ಸ್ಟ್ಯಾಂಡಿಂಗ್ ಕಪಾಲಭಾತಿಯನ್ನು ಮಾಡೋದ್ರಿಂದ ಇಡೀ ದಿವಸ ನಮಗೆ ಎನರ್ಜಿ ಫೀಲಿಂಗ್ ಇರುತ್ತೆ, ಏನೋ ಒಂದು ಲವಲವಿಕೆಯಿಂದ ಇಡೀ ದಿವಸ ಕೂಡಿರುತ್ತೆ. ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ರಕ್ತ ಶುದ್ಧಿಕ್ರಿಯೆ ಅಂತಂದರೆ ನಮ್ಮ ಕೈ, ನಮ್ಮ ಕಾಲನ್ನು ನಾವೇ ಒತ್ಕೊಳ್ಳೋದ್ರಿಂದ ಆಕ್ಯುಪ್ರೆಷರ್ ಅಂತಂದರೆ ಆಕ್ಯುಪ್ರೆಷರ್ ಪಾಯಿಂಟ್ನ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ನಮ್ಮ ದೇಹವನ್ನು ನಾವೇ ಮಾತಾಡಿಸ್ತಿದ್ದೀವಿ, ನಮ್ಮ ದೇಹವನ್ನು ನಾವು ಆಪ್ಯಾಯಮಾನದಿಂದ ನೋಡ್ತಾ ಇದ್ದೀವಿ ಅನ್ನೋವಂಥ ಒಂದು ಭಾವನೆ ಬರುತ್ತೆ. ಅದು ತುಂಬ ಫೀಲಿಂಗ್ ಚೆನ್ನಾಗಿತ್ತು. ಆಮೇಲೆ ಇದರ ಮಧ್ಯೆ ಯೋಗ, ಪ್ರಾಣಾಯಾಮ, ಕುಂಡಲಿನಿ ಶಕ್ತಿ, ಷಟ್ಚಕ್ರಾಸು ಇದ್ರ ಬಗ್ಗೆ ಎಲ್ಲ ನಮಗೆ ಗುರೂಜಿಯವರು ಹೇಳಿಕೊಟ್ರು. ಆಮೇಲೆ ಇದರಿಂದ ನಮಗೇನಾಯಿತು ಅಂತಂದರೆ, ಒಂಥರ ಇಡೀ ದಿವಸ ನಾವು ಅಷ್ಟು ಬೇಗ ಎದ್ದರೂ ಕೂಡ ಎಲ್ಲೂ ನಮಗೆ ನಿದ್ದೆ ಬರ್ತಾ ಇದೆ ಅಥವಾ ಸುಸ್ತಾಗ್ತಿದೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ತುಂಬ ಎನರ್ಜಿ ಫೀಲಿಂಗ್ ಅಂತ ಅನ್ನಿಸ್ತಾ ಇತ್ತು. ತುಂಬ ಲವಲವಿಕೆಯಿಂದ ನಾವು ಇಡೀ ದಿನವನ್ನು ಕಳೆಯೋದರಲ್ಲಿ ಅನುಕೂಲ ಆಯಿತು. ಆಮೇಲೆ ಹೊಸದಾಗಿ ಅವರು